ಅಮಾಯಕ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಭಯೋತ್ಪಾದಕರ ವಿರುದ್ಧ ಪ್ರತೀಕಾರ ತೀರಿಸಿಕೊಂಡ ಪ್ರಧಾನಮಂತ್ರಿ ಮೋದಿ ನೇತೃತ್ವದ ಭಾರತ ಸರ್ಕಾರದ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಉಗ್ರರ ಮೇಲೆ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಭಾರತೀಯ ವೀರ ಸೈನಿಕರಿಗೆ ಜೈಕಾರ ಕೂಗಿ ಸಂಭ್ರಮಿಸಿದರು. ಮಂಡ್ಯ ಜಿಲ್ಲೆ ಪಾಂಡುಪುರ ಪಟ್ಟಣದ ಕಾಮನ ಚೌಕದಲ್ಲಿರುವ ಶ್ರೀ ರಾಮ ದೇವಸ್ಥಾನ, ಶ್ರೀ ಗಣೇಶ ದೇವಸ್ಥಾನ ಹಾಗೂ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಭಾರತೀಯ ಸೈನಿಕರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜೈ ಭಾರತ್, ಜೈ ಸೈನಿಕ್, ಜೈ ಮೋದಿ ಎಂಬ ಘೋಷಣೆ ಕೂಗಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಪಾಕಿಸ್ತಾನವನ್ನು ಸಂಪೂರ್ಣ ನಿರ್ನಾಮ ಮಾಡಬೇಕು, ಭಾರತೀಯ ಸೈನಿಕರಿಗೆ ದೇವರು ಮತ್ತಷ್ಟು ಶಕ್ತಿ ನೀಡಲಿ, ಗೆದ್ದು ಬಾ ಭಾರತ ಎಂದು ಘೋಷಣೆ ಕೂಗಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹಿಂದೂ ಜಾಗರಣಿಕ ವೇದಿಕೆಯ ಮಾರ್ಕಂಡೇಯ, ಬಿಜೆಪಿ ಅಧ್ಯಕ್ಷ ಧನಂಜಯ, ಆರ್ಎಸ್ಎಸ್ ಕಾರ್ಯಕರ್ತ ರತ್ನಾಕರ, ಪಾಂಡುಪುರ ಟೌನ್ ಬಿಜೆಪಿ ಅಧ್ಯಕ್ಷ ಸೋಮಶೇಖರ್, ಡೈರಿ ರಾಮು, ಕೆನ್ನಾಳು ಗ್ರಾಮದ ಕಾಂತರಾಜು, ಅರಳಳ್ಳಿ ರಾಮಚಂದ್ರು, ಶ್ರೀನಿವಾಸ್ ನಾಯ್ಕ ಸೇರಿದಂತೆ ಅನೇಕ ಮುಖಂಡರಿದ್ದರು. ವೀರ ಸೈನಿಕರಿಗೆ ವೀರ ಸೈನಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಕಿ ಭಾರತ್ ಮಾತಾ ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರ್ಮಿಗೆ, ಇಂಡಿಯನ್ ಸೈನಿಕರಿಗೆ, ಇಂಡಿಯನ್ ಆರ್ಮಿಗೆ ಭಾರತ್ ಮಾತಾ ಕಿ ಭಾರತ್. ಪಲ್ವಾಮ್ ಘಟನೆ ನಡೆದಾಗ ಎಲ್ಲ ಭಾರತೀಯರ ಮನಸ್ಸಿನಲ್ಲಿ ಒಂದಿತ್ತು, ಪಾಕಿಸ್ತಾನವನ್ನು ಧ್ವಂಸ ಮಾಡಬೇಕು ಅನ್ನುವಂಥದ್ದು ಎಲ್ಲ ಭಾರತೀಯರ ಮನಸ್ಸಲ್ಲಿ ಇತ್ತು. ಆದರೆ ಮೋದಿ ಮೇಲೆ ಅನುಮಾನ ಬರೋಕ್ಕೆ ಭಾರತೀಯರಿಗೆ ಶುರುವಾಯಿತು. ಯಾಕೆ? ಘಟನೆಯಾಗಿ 10-12 ದಿನ ಆದರೂ ಇನ್ನೂ ಏನು ರಿವೆಂಜ್ ತಿರ್ಸ್ಕೊತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಮೋದಿಯವರೇನಾರ ಶಾಂತಿದೂತ ಪ್ರಶಸ್ತಿಗೇನಾರ ಪ್ರಯತ್ನ ಮಾಡ್ತಿದ್ದಾರಾ, ಇವರು ಮಹಾತ್ಮ ಗಾಂಧಿ ಥರ ಇವರು ಶಾಂತಿ ಮಂತ್ರ ಜಪಿಸ್ತಾ ಇದ್ದಾರಾ ಅಂತ ನಮಗೆ ಅಳುಕು ಶುರುವಾಗಿತ್ತು. ಆದರೆ ನಮ್ಮಲ್ಲಿರುವಂತಹ ಅಳುಕನ್ನೆಲ್ಲ ಓಡಿಸಿ ಮೋದಿಯವರು ಕೊಡ್ತಾ ಇರುವಂತಹ ಉತ್ತರಕ್ಕೆ ಗ್ರಾಮಗಳಲ್ಲಿರುವಂತಹ ಎಲ್ಲ ದೇವಾಲಯಗಳಲ್ಲೂ ಪೂಜೆ ಮಾಡಿ ಯೋಧರಿಗೆ ಶಕ್ತಿ ತುಂಬುವಂತಹ ಕೆಲಸ ಇವತ್ತಾಗ್ತಾ ಇದೆ. ಯುದ್ಧ ಪ್ರಾರಂಭ ಆಗಿ 3 ದಿನ ಆಗಿದೆ ಅಂತ ಎಲ್ಲ ಟಿವಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಮತ್ತೆ ಆಗ್ತದೆ ಅಂತ ಬರ್ತಾ ಇದೆ. ಆದರೆ ನಿಜವಾದ ಯುದ್ಧ ಪ್ರಾರಂಭ ಆಗಿ ಆಲೆ 14-15 ದಿನ ಆಗಿದೆ. ಯುದ್ಧ ಅಂದರೆ ಬರೀ ಮಿಸೈಲ್ ಹೊಡೆಯುವುದಲ್ಲ, ಬಾಂಬ್ಗಳನ್ನ ಹಾಕುವುದಲ್ಲ, ಗನ್ ಇಟ್ಕೊಂಡು ಎದುರಾಳಿಗಳನ್ನ ಶೂಟ್ ಮಾಡೋದೊಂದೇ ಯುದ್ಧ ಅಲ್ಲ. ನಮ್ಮ ಶತ್ರು ರಾಷ್ಟ್ರಗಳಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಪೆಟ್ಟನ್ನು ಕೊಡ್ಬೋದು, ಬುದ್ಧಿಯನ್ನು ಕಲಿಸ್ಬೋದನ್ನಕ್ಕೆ ಸಿಂಧೂ ನದಿ ನೀರನ್ನು ತಡೆದದ್ದಾಗ್ಬೋದು, ಮತ್ತು ಆ ದೇಶದ ವಿಶ್ವ ಬ್ಯಾಂಕ್ನಲ್ಲಿ ಸಾಲ ಕೊಟ್ಟಂಥ ಪಾಕಿಸ್ತಾನದ ಸರ್ಕಾರಕ್ಕೆ ಇಲ್ಲಿನ ಹಣಕಾಸು ಸಚಿವರು ಹಾಗೂ ಕೇಂದ್ರ ಸರ್ಕಾರ ನೀವು ಕೊಡುವಂಥ ಹಣ ಭಯೋತ್ಪಾದಕರಿಗೆ ಪ್ರೇರೇಪಿಸಲಿಕ್ಕೆ ಕೊಡುವಂಥ ಹಣ ಆಗ್ತದೆ, ಅದರಿಂದ ಕೊಡಬಾರ್ದು ಅಂತ ಆರ್ಥಿಕವಾಗಿ ಅದನ್ನು ತಡೆದಿರೋದಾಗ್ಬೋದು. ಮತ್ತು ಭಾರತದ ಹಿತವನ್ನು ಬಯಸ್ತೇನೆ, ಭಾರತದ ಒಂದು ವಿಭಜನೆಯನ್ನು ಮಾಡಬೇಕು, ಭಾರತದ ಹಿಂದೂಗಳನ್ನ ದಮನ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತೀನಿ ಅಂತ ಇವತ್ತು ಪಾಕಿಸ್ತಾನಕ್ಕೆ ವಿಶ್ವ ಮಟ್ಟದಲ್ಲಿ ಹಿನ್ನಡೆ ಆಗೈತೆ. ಕಾರಣ ನಮ್ಮ ಭಾರತ ದೇಶದ ಗೃಹ ಮಂತ್ರಿಗಳು, ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಉತ್ತಮವಾದಂಥ ಕೆಲಸವನ್ನು ನಿರ್ವಹಣೆ ಮಾಡಿ ಪಾಕಿಸ್ತಾನದ ಬಣ್ಣವನ್ನು ಇಡೀ ವಿಶ್ವಕ್ಕೆ ಜಗಜ್ಜಾಹೀರ ಮಾಡಿ ಇವತ್ತು ಪಾಕಿಸ್ತಾನ ವಿಶ್ವದಲ್ಲಿ ಒಂಟಿಯಾಗುವಂಥ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದೇನೂ ಸುಧಾ ಭಯೋತ್ಪಾದಕರು ಹೊರಗಡೆ ಅಲ್ಲ, ನಮ್ಮೊಳಗಿರೋ ಅಂಥ ಭಯೋತ್ಪಾದಕರನ್ನೂ ಸುಧಾ ಈ ಕೇಂದ್ರ ಸರ್ಕಾರ ಪತ್ತೆ ಮಾಡಿ ಅವ್ರಿಗೂ ಸುಧಾ ಒಂದು ತಕ್ಕ ಪಾಠವನ್ನು ಕಲಿಸಿದೆ. ನಾವೆಲ್ಲ ಒಂದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂಥ ನಾವೆಲ್ಲ ಭಾರತೀಯರು ಒಂದು ಅನ್ನೋದನ್ನು ಸಾರಿ ಹೇಳಬೇಕು.